ವ್ಯಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಜರಾಸಂಧ ಕೇಳ್ತಾನೆ, ನೀವು ಬ್ರಾಹ್ಮಣ ವೇಷದಲ್ಲಿ ಇದ್ದೀರಿ, ಈ ರೀತಿಯಾಗಿ ಒಂದು ಅನೈತಿಕವಾದಂತಹ ಕಾರ್ಯಗಳನ್ನು ಯಾಕೆ ಮಾಡ್ತಾ ಇದ್ದೀರಿ? ಶಿವಲಿಂಗವನ್ನು ಹೊಡೆದಿರಿ, ನನ್ನ ಭೇರಿಗಳನ್ನ ಹೊಡೆದಿರಿ, ಈಗ ಇಷ್ಟೆಲ್ಲ ನನ್ನ ಮನೆಯ ಗೋಡೆಯನ್ನು ಹೊಡೆದು ಬಿಟ್ರಿ, ಇಷ್ಟೆಲ್ಲ ಕಾರ್ಯಗಳನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಆವಾಗ ಕೃಷ್ಣ ಹೇಳ್ತಾರೆ, ನಾವು ಜರಾಸಂಧ, ನೀವು ಅಂದುಕೊಂಡಿರುವಂತಹ ರೀತಿ ಬ್ರಾಹ್ಮಣರಲ್ಲ, ನಾನು ನಿನ್ನ ಶತ್ರುವಾದಂತಹ ವಾಸುದೇವ ಕೃಷ್ಣ, ಇವರಿಬ್ಬರು ಕೃಷ್ಣ ಮತ್ತು ಭೀಮ ಮತ್ತು ಅರ್ಜುನ ಅಂತೆಲ್ಲ ಹೇಳಿದಾಗ ಕೊನೆಗೆ ಯಾಕೆ ಈ ತರ ಮಾಡಿದ ಕೇಳಿದ್ರೆ ಎಲ್ಲ ಒಂದು ಕೂಡ ಹೇಳ್ತಾನೆ, ನೀನೇನು ಬಲಿ ಕೊಡಬೇಕು ಅಂತ ಸಿದ್ಧ ಮಾಡಿರುವಂತಹ ಎಲ್ಲ ರಾಜರನ್ನು ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದ್ರೆ ಯುದ್ಧ ಮಾಡಿ ಆದರೂ ಅವರನ್ನ ಬಿಡಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಕೊನೆಗೆ ಜರಾಸಂಧ, ಮಗಧಾಧಿಪೋ ಋಷ, ತುಂಬಾ ಕೋಪದಿಂದ ಹೇಳ್ತಾ ಇದ್ದೇನೆ, ನಾನಂತರೂ ಬಿಡುವುದು ಸಾಧ್ಯವೇ ಇಲ್ಲ, ಯುದ್ಧವನ್ನು ಮಾಡೇ ಬಿಡೋಣ, 3 ಜನ ಒಟ್ಟಿಗೆ ಬನ್ನಿ, ಒಬ್ಬೊಬ್ಬರಾದ ಮೇಲೆ ಒಬ್ಬೊಬ್ರು ಬನ್ನಿ, ಅಥವಾ ಮನೆಗೆ ಹೋಗಿ ಸೈನ್ಯವನ್ನಾದ ಕರೆದುಕೊಂಡು ಬನ್ನಿ, ಯುದ್ಧ ಮಾಡೋದಂತೂ ನಿಶ್ಚಿತ, ನಾನು ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಖಡಾಖಂಡಿತವಾಗಿ ಜರಾಸಂಧ ಹೇಳಿದ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 134ನೇ ಶ್ಲೋಕದಿಂದಾಗಿ ಪ್ರಾರಂಭ. ನಿರಾಯುಧ ಸಾಯುಧೋವ ಯುಷ್ಮದಿಷ್ಟಾಯುಧೇನವ ಏಕೋಪಿ ಸಕಲೈರ್ಯೋತ್ಸೆ ಸಸೈನ್ಯೋ ವಾ ಸಸೈನಿಕಾನ್. ಇತ್ಯುಕ್ತವಂತಮವದತ್ ಅಜಿತೋರು ಬಲೋ ಹರಿಹಿ ಇಹೇಕಮೇಕೋ ವಾಸ್ಮಾಸು ಸಸೈನ್ಯೋ ವಾ ರಣೇ ನೃಪ. ಪದಚ್ಛೇದ. ನಿರಾಯುಧ ಸಾಯುಧ ವ ಯುಷ್ಮದಿಷ್ಟಾಯುಧೇನ ವ ಏಕಃ ಅಪಿ ಸಕಲೈಃ ಯೋತ್ಸೆ ಸಸೈನ್ಯಃ ವ ಸಸೈನಿಕಾನ್ ಇತಿ ಉಕ್ತವಂತಂ ಅವದತ್ ಅಜಿತೋರು ಬಲಃ ಹರಿಃ ಯೇಹಿ ಏಕಮೇಕಃ ವ ಏಕಂ ಯೇಹಿ ಏಕಂ ಏಕಃ ವ ಅಸ್ಮಾಸು ಸಸೈನ್ಯಃ ಸಸೈನ್ಯಃ ವ ರಣೇ ನೃಪ. ಹಿಂದೆ ಜರಾಸಂಧ ಹೇಳಿದ್ದ, ನೀವು 3 ಜನ ಒಟ್ಟಿಗೆ ಆದರೂ ಬನ್ನಿ, ಒಬ್ಬೊಬ್ಬರಾದರೂ ಬನ್ನಿ, ಸೈನ್ಯ ಸಮೇತವಾಗಿ ಬನ್ನಿ, ಒಟ್ಟಿನಲ್ಲಿ ಯುದ್ಧ ಮಾಡೋಣ ಅಂತ. ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ, ನಿರಾಯುಧ ಸಾಯುಧೋವಾ. ನೋಡಿ, ನಿಮ್ಗೆ ಆಪ್ಷನ್ ಕೊಡ್ತಾ ಇದ್ದೇನೆ. ನಾನು ನಿರಾಯುಧನಾಗಿ ಯುದ್ಧ ಮಾಡ್ಬೇಕಾ, ಕೈಯಲ್ಲಿ ಆಯುಧ ಇಲ್ಲದೆ ಯುದ್ಧ ಮಾಡ್ಬೇಕಾ ಹೇಳಿ, ಯುದ್ಧ ಮಾಡ್ತೇನೆ. ಅಥವಾ ಆಯುಧ ಹಿಡ್ಕೊಂಡು ಸಾಯುಧೋವ ಯುದ್ಧ ಮಾಡ್ಬೇಕಾ ಹೇಳಿ, ಅದಕ್ಕೂ ರೆಡಿ. ಅಥವಾ ಯುಷ್ಮದಿಷ್ಟಾಯುಧೇನವ, ನೀವು ಯಾವ ಆಯುಧ ಹಿಡ್ಕೊಂಡು ಯುದ್ಧ ಮಾಡುವ ಅಂತ ಹೇಳ್ತಾರೋ ಆ ಆಯುಧ ಹಿಡ್ಕೊಳ್ತೇನೆ ಅಂತ. ಗದೆನಾ ಗದೆ, ಈಟಿನ ಈಟಿ, ಬಿಲ್ಲು ಬಾಣವ ಬಿಲ್ಲು ಬಾಣ, ಹೀಗೆ
ನಿಮಗೆ ಇಷ್ಟವಾದಂತಹ ಆಯುಧವನ್ನು ಹಿಡ್ಕೊಂಡು ಯುದ್ಧ ಮಾಡಬೇಕಾ ಹೇಳಿ, ಯುದ್ಧ ಮಾಡ್ತೇನೆ. ಹೀಗೆ ನಿರಾಯುಧ ಅಥವಾ ಸಾಯುಧ ಅಥವಾ ಯುಷ್ಮದಿಷ್ಟಾಯುಧ. ಸರಿ, ನಾನೊಬ್ಬನೇ, ಏಕೋಪಿ, ನಾನೊಬ್ಬನೇ ನಿಮ್ಮೆಲ್ಲರ ಜೊತೆಗೆ ಯುದ್ಧವನ್ನು ಮಾಡ್ತೇನೆ. ಏಕೋಪಿ ಸಕಲೈರ್ಯೋತ್ಸೆ, ಅಥವಾ ಸಸೈನ್ಯೋವ ಸಸೈನಿಕ, ಅಥವಾ ಸೈನ್ಯ ಸಮೇತವಾಗಿ ನೀವು ಬರ್ತೀರಾ ಅಂತ ಹೇಳಿ ಅದಕ್ಕೂ ಸಿದ್ಧ. ಒಟ್ಟಿನಲ್ಲಿ ಯುದ್ಧ ಆಗಬೇಕು, ಯುದ್ಧದಲ್ಲಿ ನಾನು ಗೆಲ್ತೇನೆ ನಿಮ್ಮನ್ನ ಅಂತ ಜರಾಸಂಧ ಹೇಳ್ತಾ ಇದ್ದೇನೆ. ಇಷ್ಟು ಹೇಳಿದಾಗ ಒಟ್ಟಿನಲ್ಲಿ ಅನೇಕ ರೀತಿಯಾದ ಆಪ್ಷನ್ಗಳನ್ನ ಜರಾಸಂಧ ಕೊಟ್ಟ. ಇಷ್ಟು ಹೇಳಿದಾಗ ಅಜಿತೋರು ಬಲಹ, ಸರ್ವ ಸಮರ್ಥನಾದಂತಹ ಪರಮಾತ್ಮ ಅಜಿತ, ಯಾರಿಂದಲೂ ಗೆಲ್ಲಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೀನ್ ನನಗೆ ಆಪ್ಷನ್ ಕೊಡಬೇಡ, ನಾವೇ ನಿಮಗೆ ಆಯ್ಕೆಗಳನ್ನ ಕೊಡ್ತೇನೆ ಅಂತ. ಏನು ಹೇಳಿದ? ಏಹಿ ಏಕಮೇಕೋಕೋ ವಾ ಅಸ್ಮಾಸು ಸಸೈನ್ಯ ಅಂತ. ನೀನು, ನಾ 3 ಜನ ಇದ್ದೇವೆ, ನಮ್ಮಲ್ಲಿ ಯಾರಾದರೂ ಏಕಂ, ಒಬ್ಬನನ್ನ ಆಯ್ಕೆ ಮಾಡಿಕೊಂಡು ನೀನು ಏಕಃ ಒಬ್ಬನೇ ಯುದ್ಧವನ್ನು ಮಾಡು, ಅಥವಾ ಸಸೈನ್ಯೋವ ರಣೇಂದ್ರಪ, ಅಥವಾ ಸೈನ್ಯ ಸಮೇತವಾಗಿ ಯುದ್ಧವನ್ನು ಮಾಡು ಅಂತ. ನೀನು ಸೈನ್ಯ ಸಮೇತವಾಗಿ ಆದರೂ ಬಾ, ಏಕಾಂಗಿಯಾದರೂ ಬಾ, ನಮ್ಮ 3 ಜನರಲ್ಲಿ ಒಬ್ಬರೊಡನೆ ಹೋರಾಡು ಅಂತ. ಅಂದ್ರೆ ಜರಾಸಂಧ ಕೊಟ್ಟಂತಹ ಆಪ್ಷನ್ನಿಗೆ ಪ್ರತಿಯಾಗಿ ಕೃಷ್ಣ ಹೇಳ್ತಾ ಇದ್ದೇನೆ, ನಮ್ಮ 3 ಜನರಲ್ಲಿ ಯಾರಾದ್ರೂ ಒಬ್ಬರನ್ನ ಆರಿಸ್ಕೊ ನೀನು, ಅವರ ಒಬ್ಬರ ಜೊತೆ ನೀನು ಒಬ್ಬನಾದ್ರೂ ಯುದ್ಧ ಮಾಡು, ಅಥವಾ ಸೇನೆದೊಟ್ಟಿಗೆ ಸೇರಿಕೊಂಡಾದ್ರೂ ಯುದ್ಧವನ್ನು ಮಾಡು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಮುಂದೆ ಏನ ಕಾಮಯಸೆ ಯೋದ್ಧುಂ ತಮ್ನ ಆಸಾದಯದೃತಂ ನಿರಾಯುಧ ಸಾಯುಧೋವ ತ್ವದಭೀಷ್ಟಾಯುಧೇನವ. ಪದಚ್ಛೇದ. ಏನ ಕಾಮಯಸೆ ಯೋದ್ಧುಂ ತಂ ನಃ ಆಸಾದಯ ಧೃತಂ ನಿರಾಯುಧ ಸಾಯುಧ ವ ತ್ವದಭೀಷ್ಟಾಯುಧೇನ ವ. ಮತ್ತೆ ಹೇಳ್ತಾ ಇದ್ದಾನೆ, ನೋಡು, ಏನ ಕಾಮಯಸೆ ಯೋದ್ಧುಂ, ನಿನಗೆ ಯುದ್ಧ ಮಾಡ್ಲಿಕ್ಕೆ ಅಂತ ಯಾರನ್ನ ಕಾಮಯಸಿ ಇಷ್ಟ ಇದೆಯೋ, ತಮ್ಮನ ಆಸಾದಯ ಧೃತಂ, ಆದಷ್ಟು ಬೇಗ, ಧೃತಂ ಆಸಾದಯ, ಅವ್ರನ್ನ ಆರಿಸ್ಕೊಂಡ್ಬಿಡು. ನನ್ನೊಟ್ಟಿಗೆ ಯುದ್ಧ ಮಾಡ್ತೀಯಾ? ನಾನ್ ರೆಡಿ, ಕೃಷ್ಣ ರೆಡಿ. ಭೀಮ ಬೇಕಾ? ಭೀಮ ರೆಡಿ. ಅರ್ಜುನ ಬೇಕಾ? ಅರ್ಜುನ ರೆಡಿ. ಯಾರನ್ನು ಬೇಕಾದ್ರೂ ಕೂಡ ಆರಿಸ್ಕೋ ಅಂತ ಕೃಷ್ಣ ಜರಾಸಂಧನಿಗೆ ಹೇಳಿದ. ಮತ್ತೆ ಹಿಂದೆ ಜರಾಸಂಧ ಹೇಳಿದ್ದ, ಆಯುಧ ಸಮೇತವಾಗಿ ಸಾಯುಧ ನಿರಾಯುಧ ಅಂತೆಲ್ಲ ಹೇಳಿದ್ದ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಈಗ ವಾಸ್ತವಿಕವಾಗಿ ಇವರಂತೂ ಬಂದಿದ್ದು ನಿರಾಯುಧರಾಗಿಯೇನೆ. ಕೃಷ್ಣನಾಗಲಿ ಭೀಮನಾಗಲಿ ಅರ್ಜುನನಾಗಲಿ ಆಯುಧವನ್ನು ಹಿಡ್ಕೊಂಡು ಬಂದೇ ಇಲ್ಲ. ಜರಾಸಂಧ ಹೇಳ್ತಾ ಇದ್ದಾನೆ, ನೋಡು ಜರಾಸಂಧ, ನಿನ್ನಿಷ್ಟ, ನಿರಾಯುಧನಾಗಿ ಬರ್ತೀಯಾ? ಬಾ. ಸಾಯುಧನಾಗಿ ಬರ್ತೀಯಾ? ಬಾ. ಅಥವಾ ತ್ವದಭೀಷ್ಟಾಯುಧೇನ, ನಿನಗೆ ಬೇಕಾದಂತಹ, ನಿನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟವಾದಂತಹ ಆಯುಧ ಅಂತಿದೆಯಾ, ಅದನ್ನಾದ್ರೂ ತೆಗೆದುಕೊಂಡು ಬಾ. ನೀ ನಿರಾಯುಧನಾಗಿ ಬಂದರೂ ಸರಿ, ಸಾಯುಧನಾಗಿ ಬಂದರೂ ಸರಿ, ತ್ವದಭೀಷ್ಟ ಆಯುಧ, ನಿನಗೆ ಇಷ್ಟವಾದಂತಹ ಆಯುಧವನ್ನೇ ಹಿಡಿದುಕೊಂಡು ಬಂದರೂ ಸರಿ, ಯುದ್ಧಕ್ಕೆ ನಾವು ಸಿದ್ಧ. ನಿಮಗೆ ಯಾರನ್ನ ಬೇಕೋ ಅವರನ್ನ ಧೃತಂ ಆಸಾದಯ, ಬೇಗ ಆಯ್ಕೆ ಮಾಡಿಕೋ ಅಂತ ಜರಾಸಂಧನಿಗೆ ಕೃಷ್ಣ ಪರಮಾತ್ಮ ಹೇಳಿದ. ಮುಂದೆ ಇತ್ಯಾಹ ಭಗವನ್ ಶತ್ರುಂ ಯಶೋ ಭೀಮೇಭಿವರ್ಧಯನ್ ಘಾತಯಿತ್ವಾ ಸ್ವಶತ್ರುಂ ಚ ಭೀಮೇನಾನುಗ್ರಹಂ ಪರಂ. ಭೀಮಸ್ಯ ಕರ್ತುಮಿಚ್ಛಂಶ್ಚ
ಭಕ್ತಿ ಜ್ಞಾನಾದಿವರ್ಧನಂ ತೃಣೀಕರ್ತುಂ ರಿಪುಂ ಚೈವ ನಿರಾಯುಧತಯಾಗಮತ್. ಪದಚ್ಛೇದ. ಇತಿ ಆಹ ಭಗವಾನ್ ಶತ್ರುಂ ಯಶಃ ಭೀಮೆ ವಿವರ್ಧಯನ್ ಘಾತಯಿತ್ವಾ ಸ್ವಶತ್ರುಂ ಚ ಭೀಮೇನ ಅನುಗ್ರಹೇ ಪರಂ ಭೀಮಸ್ಯ ಕರ್ತುಂ ಇಚ್ಛನ್ ಚ ಭಕ್ತಿ ಜ್ಞಾನಾದಿವರ್ಧನಂ ತೃಣೀಕರ್ತುಂ ರಿಪುಂ ಚ ಏವ ನಿರಾಯುಧತೆಯ ಅಗಮತ್. ಕೃಷ್ಣ ಇಷ್ಟೆಲ್ಲ ಆಯ್ಕೆಗಳನ್ನ ಕೊಟ್ಟ. ನೀನ್ ಹೇಗ್ ಬರ್ತೀಯ ಅದು ಸಿದ್ಧ, ನಾವು 3 ಜನ ಜೊತೆಗೆ ಯಾರ ಜೊತೆ ಬೇಕಾದ್ರೂ ಕೂಡ ನೀನು ಯುದ್ಧ ಮಾಡಬಹುದು ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಉಳಿದವರೆಲ್ಲರೂ ಕೂಡ ನಿರಾಯುಧತೆಯ ಆಗಮತ, ನಿರಾಯುಧರಾಗಿ ಅಲ್ಲಿ ಬಂದಿದ್ರು. ಅರ್ಥಾತ್ ಕೈಯಲ್ಲಿ ಯಾವುದೇ ರೀತಿಯಾದಂತಹ ಆಯುಧಗಳು ಇರಲಿಲ್ಲ ಮತ್ತು ಬ್ರಾಹ್ಮಣ ವೇಷದಲ್ಲಿ ಇದ್ರು. ಯಾತಕ್ಕೋಸ್ಕರ ಆ ರೀತಿಯಾಗಿ ನಿರಾಯುಧತೆಯ ಅಗಮತ್, ಕೃಷ್ಣ ಪರಮಾತ್ಮ ತನ್ನ ಪರಮಶತ್ರುವಾದಂತಹ ಜರಾಸಂಧನ ಮನೆಗೆ, ಅರಮನೆಗೆ ನಿರಾಯುಧನಾಗಿ ಯಾಕೆ ಹೋಗಿದ್ದ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಆ ಯಶಃ ಭೀಮೇ ವಿವರ್ಧಯನ್ ಸ್ವಶತ್ರುಂ ಭೀಮೇನ ಘಾತಯಿತ್ವ. ಸ್ವಶತ್ರು, ಶತ್ರುವಾದಂತಹ ಜರಾಸಂಧನನ್ನ ಭೀಮೇನ ಘಾತಯಿತ್ವ, ಭೀಮಸೇನನ ಮೂಲಕ ಸಂಹಾರ ಮಾಡಿಸಬೇಕು. ಸೊ ತನ್ನ ಶತ್ರುವಾದಂತಹ ಜರಾಸಂಧನನ್ನ ಭೀಮಸೇನನ ಮೂಲಕ ಸಂಹಾರ ಮಾಡಿಸಬೇಕು. ಅದರಿಂದ ಭೀಮಸೇನಿಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಯಶಃ ಭೀಮೇ ವಿವರ್ಧಯನ್ ಮತ್ತು ಅನುಗ್ರಹೇ ಪರಂ, ಭೀಮಸೇನ ದೇವರ ಕೀರ್ತಿ ಯಶಸ್ಸು ಅದು ಎಲ್ಲ ಕಡೆ ತಿಳಿಯಬೇಕು. ಆ ರೀತಿಯಾಗಿ ಅವರಿಗೆ ಪರಮಾನುಗ್ರಹವನ್ನು ಮಾಡಬೇಕು. ಭೀಮಸೇನ ದೇವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ ಅವರ ಕೀರ್ತಿ ಯಶಸ್ಸು ಎಲ್ಲ ಕಡೆ ಹರಡುವಂತೆ, ಅಷ್ಟು ಮಾತ್ರ ಅಲ್ಲ, ಭಕ್ತಿ ಜ್ಞಾನಾದಿ ವರ್ಧನಂ, ಅವರಲ್ಲಿರುವಂತಹ ಭಕ್ತಿ ಜ್ಞಾನ ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಭೀಮಸೇನ ದೇವರಲ್ಲಿರುವಂತಹ ಭಕ್ತಿ ಜ್ಞಾನಿಗಳು ಇನ್ನೂ ವಿಶಿಷ್ಟವಾಗಿ ಅಭಿವೃದ್ಧಿಯಾಗಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಪರಮಾತ್ಮ ಅಲ್ಲಿಗೆ ಭೀಮಸೇನ ದೇವರನ್ನು ಕರೆದುಕೊಂಡು ಹೋಗಿದ್ದ ಮತ್ತು ತಾನು ಕೂಡ ನಿರಾಯುಧನಾಗಿ ಹೋಗಿದ್ದ. ಭೀಮಸೇನ ದೇವರು ನಿರಾಯುಧರಾಗಿ ಇದ್ರು, ಅದನ್ನು ಮುಂದೆ ಹೇಳ್ತಾರೆ. ಹೀಗೆ ಜರಾಸಂಧನ ಬಳಿ ಭೀಮಸೇನ ದೇವರನ್ನು ಕರೆದುಕೊಂಡು ಹೋಗಿದ್ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾರಣಗಳಿಗೋಸ್ಕರ. ಮತ್ತು ಪರಮಾತ್ಮನಿಗೆ ಸರ್ವಜ್ಞ ಎಲ್ಲವೂ ಕೂಡ ಗೊತ್ತೇ ಇದೆ. ತಾನು ಈ ರೀತಿಯಾಗಿ ಆಪ್ಷನ್ ಅನ್ನು ಕೊಟ್ಟಾಗ ಭೀಮಸೇನ ದೇವರನ್ನೇ ಆಯ್ದುಕೊಳ್ತಾಳೆ ಅಂತ ಗೊತ್ತಿದೆ. ಹೀಗಾಗಿ ಭೀಮಸೇನ ದೇವರನ್ನ ಕರೆದುಕೊಂಡು ಹೋಗಿದ್ದ ಮತ್ತು ಅವನಿಗೆ ಈ ರೀತಿಯಾಗಿ ಹೇಳಿದ ಜರಾಸಂಧನಿಗೆ, ನಿನಗೆ ಯಾರು ಬೇಕೋ ಅವರನ್ನ ಆಯ್ದುಕೋ ಅಂತ. ಇದು ಒಂದು ಅಂಶ. ಭೀಮಸೇನ ದೇವರ ಮೂಲಕ ಜರಾಸಂಧನ ಸಂಹಾರವನ್ನು ಮಾಡಿಸಿ ಅವರಿಗೆ ವಿಶಿಷ್ಟವಾದಂತಹ ಕೀರ್ತಿ ಮತ್ತು ಭಕ್ತಿ ಜ್ಞಾನಗಳ ಅಭಿವೃದ್ಧಿಯಾಗಬೇಕು ಅಂತ ಒಂದು ಉದ್ದೇಶ. ಇನ್ನೊಂದು ಉದ್ದೇಶ ತೃಣೀಕರ್ತುಂ ರಿಪುಂಚೈವ ನಿರಾಯುಧತೆಯ ಅಗಮತ್, ತನ್ನ ಶತ್ರುವಾದಂತಹ ಜರಾಸಂಧನನ್ನ ತೃಣೀಕರ್ತುಂ, ತೃಣಕ್ಕೆ ಸಮಾನವನ್ನಾಗಿ, ಅರ್ಥಾತ್ ಈ ನಮಗೆ ಲೆಕ್ಕಕ್ಕೆ ಇಲ್ಲ. ಸಾಮಾನ್ಯವಾಗಿ ಆಯುಧಗಳನ್ನ ಯಾವಾಗ ಹಿಡಿದುಕೊಂಡು ಹೋಗ್ತಾರೆ ಶತ್ರುಗಳ ಮನೆಗೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಸಹಜವಾಗಿ ಬಲಿಷ್ಠನಾಗಿದ್ದಾಗ ತಮ್ಮ ಕೈಯಲ್ಲಿ ಆಯುಧಗಳು ಇಲ್ಲದೆ ಹೋದ್ರೆ ಅವನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಸಂಗ ಬಂದಾಗ ಆಯುಧಗಳನ್ನ ಹಿಡಿದುಕೊಂಡು ಹೋಗ್ತಾರೆ. ಆದರೆ ಜರಾಸಂಧ ನೀನು ನಮಗೆ ತೃಣಕ್ಕೆ ಸಮಾನ ಅಂತ ಸೂಚನೆ ಮಾಡ್ಲಿಕ್ಕೋಸ್ಕರ ನಿರಾಯುಧವಾಗಿ ಅಲ್ಲಿಗೆ ಹೋಗಿದ್ರು ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ 2 ಉದ್ದೇಶಗಳು. ಒಂದು, ಭೀಮಸೇನ ದೇವರಿಗೆ ಪರಮಾನುಗ್ರಹವನ್ನು ಮಾಡಬೇಕು, ಅವರ ಮೂಲಕ ಜರಾಸಂಧನ ಸಂಹಾರವನ್ನು ಮಾಡಿಸಿ ಅವರಿಗೆ ವಿಶೇಷವಾದಂತಹ ಅನುಗ್ರಹ ಕೀರ್ತಿಯನ್ನು ಕೊಡ್ಲಿಕ್ಕೆ. ಇನ್ನೊಂದು, ನಿರಾಯುಧರಾಗಿ ಹೋದದ್ದು ಜರಾಸಂಧನನ್ನ ತೃಣೀಕರಿಸುವುದಕ್ಕೋಸ್ಕರ ಆ ರೀತಿಯಾಗಿ ಹೋಗಿದ್ರು. ಮುಂದೆ ಕೃಷ್ಣ ಭೀಮಾರ್ಜುನಾಸ್ತೇನ
विप्रवेशाश्च ते भवन् निरायुधः क्षत्रवेशः नैव योग्यः कथञ्चन। पदच्छेद कृष्ण भीमार्जुनाः तेन विप्रवेशाः च ते अभवन् निरायुधः क्षत्रवेशः नैव ಯೋಗ್ಯಃ ಕಥಂಚನ. ಸರಿ, ಇಷ್ಟಾದ್ಮೇಲೂ ನಮಗೊಂದು ಕಾಡುವಂತಹ ಗೊಂದಲ, ಬ್ರಾಹ್ಮಣ ವೇಷದಲ್ಲಿ ಯಾಕೆ ಹೋದ್ರು, ನಿರಾಯುಧರಾಗಿ ಯಾಕೆ ಹೋದ್ರು? ಹೇಗಿದ್ದರೂ ಕೂಡ ಅಲ್ಲಿ ಹೋದ್ಮೇಲೆ ಯುದ್ಧ ಅಂತೂ ನಿಶ್ಚಿತ. ಆವಾಗಂತರೂ ಆಯುಧ ಹಿಡಿದುಕೊಂಡು ಅಥವಾ ಒಟ್ಟಿನಲ್ಲಿ ಯುದ್ಧವನ್ನಂತೂ ಮಾಡಬೇಕು, ಕ್ಷತ್ರಿಯ ರೂಪದಲ್ಲಿ ಯುದ್ಧವನ್ನು ಮಾಡಬೇಕು. ಹಾಗಾಗಿ ಈ ಬ್ರಾಹ್ಮಣ ವೇಷದಲ್ಲಿ ಯಾಕೆ ಹೋದ್ರು ಅಂತ ಅದಕ್ಕೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ನಿರಾಯುಧ ಕ್ಷತ್ರವೇಷ ನೈವ ಯೋಗ್ಯ ಕಥಂಚನ. ಆಯುಧವನ್ನ ಹಿಡಿದುಕೊಳ್ಳದೇನೆ ಕ್ಷತ್ರಿಯರು ಒಂದು ಕಡೆ ಹೋಗುವುದು ಅದು ಯೋಗ್ಯವಲ್ಲ ಅಂತ. ಸರಿ, ಆಯುಧ ಹಿಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಹಿಂದೆ ಹೇಳಿದಂತೆ ತೃಣೀಕರ್ತುಂ ರಿಪುಂಚೇವ ನಿರಾಯುಧತೆಯ ಅಗಮತ್. ಜರಾಸಂಧನನ ತೃಣೀಕರಿಸುವ ಉದ್ದೇಶದಿಂದಾಗಿಯೇನೆ ಅವನೊಬ್ಬ ತುಚ್ಛ, ಅವನ ಕೈಲಿ ಏನೂ ಆಗೋದಿಲ್ಲ, ನಮಗವನು ಹುಲ್ಲು ಕಡ್ಡಿಗೆ ಸಮಾನ ಅಂತ ತೋರಿಸುವುದಕ್ಕೋಸ್ಕರ ಆಯುಧವನ್ನು ಹಿಡಿದುಕೊಂಡಿಲ್ಲ. ಅವರು ಆಯುಧವನ್ನು ಹಿಡಿದುಕೊಳ್ಳದಿರುವಂತಹ ನಿರ್ಧಾರವನ್ನು ಮಾಡಿದರು. ಸರಿ, ಕ್ಷತ್ರಿಯ ವೇಷದಿಂದ ಹೋಗೋಣ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದು. ಯಾಕೆ? ಕ್ಷತ್ರಿಯರು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಆಯುಧ ಪಾಣಿಗಳಾಗಿಯೇ ಇರಬೇಕು, ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡೇನೆ ಹೋಗ್ಬೇಕು. ಹಾಗಾಗಿ ಆಯುಧ ಹಿಡಿದುಕೊಳ್ಳಬಾರದು ಅಂತ ತೀರ್ಮಾನ ಮಾಡಿದ್ದಾರೆ. ಕ್ಷತ್ರಿಯ ವೇಷದಲ್ಲಿ ಹೋದರೆ ಆಯುಧ ಹಿಡಿದುಕೊಳ್ಬೇಕಾಗತ್ತೆ. ಹಾಗಾಗಿ ಏನ್ ಮಾಡಿದರು, ಆಯುಧ ಹಿಡಿದುಕೊಳ್ಳಲಿಕ್ಕೆ ಯೋಗ್ಯವಲ್ಲದೇ ಇರುವಂತಹ ವಿಪ್ರವೇಶಾಶ್ಚ ತೇ ಅಭವನ್, ಬ್ರಾಹ್ಮಣ ವೇಷದಲ್ಲಿ ಅಲ್ಲಿಗೆ ಹೋದರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಇದೆಲ್ಲದರ ಹಿಂದಿನ ಸ್ಪಿರಿಟ್ ಏನು ಅಂತ ಹೇಳಿದ್ರೆ, ಜರಾಸಂಧನ ತೃಣೀಕರಿಸುವ ಉದ್ದೇಶದಿಂದ ಕೃಷ್ಣ, ಭೀಮ, ಅರ್ಜುನರು ನಿರಾಯುಧರಾಗಿ ಬ್ರಾಹ್ಮಣ ವೇಷದಲ್ಲಿ ಅಲ್ಲಿಗೆ ಹೋದರು. ಮುಂದೆ ತಥೋ ಜಗ್ಮುಹು ವಿಪ್ರವೇಶಾಃ ತೃಣೀಕರ್ತುಂ ಚ ಮಾಗಧಂ ಮಾಗಧಸ್ಯ ಸ್ವಸೈನ್ಯಸ್ಯ ಸ್ವಗೃಹೇ ಸಂಸ್ಥಿತಸ್ಯ ಚ ನಿರಾಯುಧೇನ ಭೀಮೇನ ಸಮಾಹ್ವಾನೆ ಕೃತೆ ಮಿತಂ ಧರ್ಮಂ ಯಶಶ್ಚ ಭೀಮಸ್ಯ ವರ್ಧಯಾಮಾಸ ಕೇಶವಃ. ನಾರಾಯಣ. ಪದಚ್ಛೇದ ತತಃ ಜಗ್ಮುಃ ವಿಪ್ರವೇಶಾಃ ತೃಣೀಕರ್ತುಂ ಚ ಮಾಗಧಂ ಮಾಗಧಸ್ಯ ಸ್ವಸೈನ್ಯಸ್ಯ ಸ್ವಗೃಹೇ ಸಂಸ್ಥಿತಸ್ಯ ಚ ನಿರಾಯುಧೇನ ಭೀಮೇನ ಸಮಾಹ್ವಾನೆ ಕೃತೆ ಅಮಿತಂ ಧರ್ಮಃ ಯಶಃ ಚ ಭೀಮಸ್ಯ ವರ್ಧಯಾಮಾಸ ಕೇಶವಃ.
ಹಾಗಾಗಿ ತತಃ ಜಗ್ಮುಹು, ಹಾಗಾಗಿಯೇ ಹೋದರು. ಯಾತಕ್ಕೋಸ್ಕರ? ತೃಣೀಕರ್ತು ಮಾಗಧಂ, ಜರಾಸಂಧನನ್ನ ತೃಣೀಕರಿಸುವ ಉದ್ದೇಶದಿಂದಾಗಿಯೇನೆ ಆ ಮೂರು ಜನರು ಕೂಡ ವಿಪ್ರವೇಶಾಹ ಜಗ್ಮುಹು, ಬ್ರಾಹ್ಮಣ ವೇಷದಿಂದಾಗಿ ಅಲ್ಲಿಗೆ ಹೋದರು. ಮತ್ತೆ ಇನ್ನೊಂದೇನು ಪ್ಲಸ್ ಪಾಯಿಂಟು ಅಂದ್ರೆ ಭೀಮಸೇನ ದೇವರ ಕೀರ್ತಿ ಪುಣ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ಇವರು ಹೋದದ್ದು ಬ್ರಾಹ್ಮಣ ವೇಷದಿಂದ, ಕೈಯಲ್ಲಿ ಯಾವುದೇ ರೀತಿಯಾದಂತಹ ಆಯುಧ ಇಲ್ಲ, ಮತ್ತು ಅದು ಅವರಿಗೆ ಶತ್ರುವಿನ ಮನೆ. ಏಕೆಂದ್ರೆ ಹಸ್ತಿನಾವತಿಯಲ್ಲೂ ಅದು ಇಂದ್ರಪ್ರಸ್ಥದಲ್ಲೂ ಇದ್ರೆ ಅದು ಬೇರೆ ಮಾತಾಗ್ತಾ ಇತ್ತು. ಆದರೆ ಇದು ಜರಾಸಂಧನ ರಾಜ್ಯ, ಜರಾಸಂಧನ ನಗರ, ಜರಾಸಂಧನ ಅರಮನೆ. ಮಾಗಧಸ್ಯ ಸಸೈನ್ಯಸ್ಯ ಸ್ವಗೃಹೇ ಸಂಸ್ಥಿತಸ್ಯ ಚ, ಅವನೊಟ್ಟಿಗೆ ಅಪಾರವಾದಂತಹ ಅಕ್ಷೋಹಿಣಿ ಸೈನ್ಯ ಇದೆ, ಮತ್ತು ಸ್ವಗೃಹೆ ತನ್ನ ಮನೆಯಲ್ಲಿ ಹೋಮ್ ಪಿಚ್ ನಲ್ಲಿ ಅವನಿದ್ದಾನೆ. ಇಷ್ಟೆಲ್ಲ ಇರಬೇಕಾದರೆ ಭೀಮಸೇನ ನಿರಾಯುಧೇನ, ನಿರಾಯುಧನಾಗಿ, ಕೈಯಲ್ಲಿ ಯಾವುದೇ ಆಯುಧ ಇಲ್ಲದೆ, ಒಬ್ಬ ಅಪಾರ ಅಕ್ಷೋಹಿಣಿ ಸೈನ್ಯದಿಂದ ಕೂಡಿದಂತಹ ಮಹಾಪರಾಕ್ರಮಶಾಲಿಯಾದಂತಹ ತನ್ನ ಮನೆಯಲ್ಲಿ ಇರುವಂತಹ ಶತ್ರುವಿನ ಹತ್ತಿರ ಭೀಮಸೇನ ದೇವರು ನಿರಾಯುಧರಾಗಿ ಹೋದಾಗ ಏನಾಗುತ್ತೆ, ಅದು ವಿಶಿಷ್ಟವಾದಂತಹ ಕೀರ್ತಿ ಬರುತ್ತೆ ಅಂತ. ಯಾಕೆಂದ್ರೆ ಸಾಮಾನ್ಯವಾಗಿ ಶತ್ರುವಿನ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಅದು ಕೆಲವರಿಗೆ ಹೆದರಿಕೆಯ ರೀತಿ. ಯಾಕೆಂದ್ರೆ ತನ್ನ ಮನೆಗೆ ಬಂದ ಏನಾದ್ರು ಮಾಡಬಹುದು, ಶತ್ರುವನ್ನ ಕೊಲ್ಲಬಹುದು, ಏನೋ ಮಾಡಬಹುದು. ಆದರೆ ಶತ್ರುವಿನ ಮನೆಗೆ ತಾನು ಹೋದಾಗ ಅದು ತನಗೆ ಹೊಸದಾದಂತಹ ಜಾಗ, ಅಲ್ಲಿ ಶತ್ರು ಯಾವ ರೀತಿಯಾಗಿ ಪ್ಲಾನ್ ಮಾಡುತ್ತಾನೆ ಗೊತ್ತಾಗೋದಿಲ್ಲ. ಅಂತಹದರಲ್ಲಿ ಭೀಮಸೇನ ದೇವರು ಜರಾಸಂಧನ ಮನೆಗೆ ನಿರಾಯುಧರಾಗಿ ಹೋಗಿ ಮತ್ತು ತಾವೇ ಯುದ್ಧಕ್ಕೆ ಕರೀತಾ ಇದ್ದಾರೆ. ಸಾಮಾನ್ಯವಾಗಿ ಶತ್ರುವಿನ ಮನೆಗೆ ಹೋದರೆ ಏನೋ ಅಪಾಯ ಬರುತ್ತೆ ಅಂತ ಹೆದರಿಕೆ ಇರುತ್ತೆ. ಅಂತಹದರಲ್ಲಿ ತಾವು ನಿರಾಯುಧರಾಗಿ ಅವರ ಮನೆಗೆ ಹೋಗಿ ತಾವೇ ಯುದ್ಧಕ್ಕೆ ಅಂತ ಕರೀತಾ ಇದ್ದಾರೆ. ಅದು ಕೂಡ ಆಪ್ಷನ್ ಬೇರೆ, ಹೇಗೆ ಬೇಕಾದ್ರೂ ಬಾ, ನಿರಾಯುಧ, ಸ್ವಾಯುಧ, ನಿನ್ನಗೆ ಇಷ್ಟವಾದಂತಹ ಆಯುಧ, ಸಸೈನ್ಯ, ಹೀಗೆ ಒಬ್ಬ ಶತ್ರುವಿನ ಮನೆಗೆ ಹೋಗಿ ತಾವಾಗಿ ಅನೇಕ ರೀತಿಯಾದಂತಹ ಆಯ್ಕೆಗಳನ್ನು ಕೊಟ್ಟು ಯುದ್ಧಕ್ಕೆ ಕರೆಯೋದು ಅಂತ ಹೇಳಿದ್ರೆ ಅದು ವಿಶಿಷ್ಟವಾದಂತಹ ಕೀರ್ತಿಯನ್ನು ಕೊಡುವಂತಹ ಕಾರ್ಯ. ಸಾಮಾನ್ಯವಾಗಿ ಯಾರು ಕೂಡ ಆ ರೀತಿ ಮಾಡೋದಿಲ್ಲ. ಈ ಒಂದು ಕಾರಣದಿಂದಾಗಿ ಕೃಷ್ಣ ಪರಮಾತ್ಮ ಹೀಗೆ ನಿರಾಯುಧರಾಗಿ ಹೋದ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ನಿರಾಯುಧೇನ ಭೀಮೇನ ಸಮಾಹ್ವಾನೇ ಕೃತೆ, ನಿರಾಯುಧರಾದಂತಹ ಭೀಮಸೇನ ದೇವರು ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟರು. ಇದರಿಂದ ಏನಾಯಿತು? ಧರ್ಮಂ ಯಶಶ್ಚ ಭೀಮಸ್ಯ ವರ್ಧಯಾಮಾಸ ಕೇಶವ, ಜರಾಸಂಧನ ಸಂಹಾರದ ಮೂಲಕ ವಿಶಿಷ್ಟವಾದಂತಹ ಪುಣ್ಯ. ಯಾಕೆ? ಜರಾಸಂಧ ಒಂದು ವೇಳೆ ಅವನನ್ನು ಹಾಗೆ ಬಿಟ್ಟಿದ್ರೆ ಅವೈದಿಕವಾದಂತಹ ಆ ಭೈರವ ಯಾಗವನ್ನ, ರುದ್ರ ಯಾಗವನ್ನು ಮಾಡ್ತಾ ಇದ್ದ. ಅಮಾಯಕರಾದಂತಹ 22,000 ಒಂದು ಇವರನ್ನ, ರಾಜಕುಮಾರನ್ನ ಬಲಿ ಕೊಡ್ತಾ ಇದ್ದ, ಪುರುಷ ಬಲಿಯನ್ನು, ನರಮೇಧವನ್ನ ಮಾಡ್ತಾ ಇದ್ದ. ಹೀಗೆ ಅವೈದಿಕವಾದಂತಹ ಆ ಯಾಗವನ್ನು ತಪ್ಪಿಸಿದಂತಹ ಪುಣ್ಯ. ಅಷ್ಟು ಮಾತ್ರ ಅಲ್ಲ, ಅಷ್ಟು ಸಾವಿರಾರು ಜನ ಸಾತ್ವಿಕರಾದಂತಹ ಕೃಷ್ಣನಿಗೆ ಕನ್ಯಾದಾನವನ್ನು ಮಾಡಿದಂತಹ ವ್ಯಕ್ತಿಗಳ ಜೀವವನ್ನು ಉಳಿಸಿದಂತಹ ಪುಣ್ಯ. ಇದರ ಜೊತೆಗೆ ಸಹಜವಾಗಿ ಯಶಸ್ಸು ಬರುತ್ತೆ, ಕೀರ್ತಿಯೂ ಬರುತ್ತೆ ಇಷ್ಟೆಲ್ಲ ಮಾಡಿದ ಮೇಲೆ. ಹಾಗಾಗಿ ಇಷ್ಟೆಲ್ಲವನ್ನೂ ಕೂಡ ಭೀಮಸೇನ ದೇವರಿಗೆ ನೀಡುವುದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಆ ಭೀಮಸೇನ ದೇವರನ್ನ ಅಲ್ಲಿಗೆ ಕರೆದುಕೊಂಡು ಹೋದ, ನಿರಾಯುಧರನ್ನಾಗಿ ಕರೆದುಕೊಂಡು ಹೋದ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ತೃತೀಯಂ ಅರ್ಜುನಂ ಚೈವ ಸಮಾದಾಯ ಯಯೌ ರಿಪುಂ ಹರಿಸ್ತಸ್ಮಾಚ್ಚ ಭೀಮಸ್ಯ ಮಹಾಧಿಕ್ಯಂ ಪ್ರಕಾಶಯನ್ ಮುಖೇನ ಮಾಗಧಸ್ಯೈವ
ವೃಣ್ವೇಕಂ ನೈತಿ ಬ್ರುವನ್ ವೃಣ್ವೇಕಂ ಅಸ್ಮಾಸ್ವಿತಿ ಸಪ್ರೋಕ್ತ ಆಹ ಜರಾಸುತಃ. ಪದಚ್ಛೇದ ತೃತೀಯಂ ಅರ್ಜುನಂ ಚೈವ ಸಮಾದಾಯ ಯಯೌ ರಿಪುಂ ಹರಿಃ ತಸ್ಮಾತ್ ಚ ಭೀಮಸ್ಯ ಮಹಾಧಿಕ್ಯಂ ಪ್ರಕಾಶಯನ್ ಮುಖೇನ ಮಾಗಧಸ್ಯ ಏವ ವೃಣು ಏಕಂ ನಹ ಇತಿ ಬ್ರುವನ್ ವೃಣು ಏಕಂ ಅಸ್ಮಾಸು ಇತಿ ಸಹ ಪ್ರೋಕ್ತಃ ಆಹ ಜರಾಸುತಃ. ಸರಿ, ಜರಾಸಂಧನನ್ನ ಕೊಲ್ಲುವುದು ಯಾರು? ಭೀಮಸೇನ ದೇವರು ನಿಶ್ಚಿತ. ಇದು ಕೃಷ್ಣ ಪರಮಾತ್ಮನಿಗೆ ಮೊದಲೇ ಗೊತ್ತಿದೆ. ಭೀಮಸೇನನೇ ಜರಾಸಂಧನನ್ನ ಸಂಹಾರ ಮಾಡ್ತಾನೆ ಅಂತ ಆದ್ಮೇಲೆ ಅರ್ಜುನನನ್ನ ಯಾಕೆ ಕರೆದುಕೊಂಡು ಬಂದ ಅಂತ. ಅವನನ್ನು ಕರೆದುಕೊಂಡು ಇವನ ಜೊತೆ ಬೇಕಾದ್ರೆ ಯುದ್ಧ ಮಾಡು ಹಾಗೆ ಹೀಗೆ ಅಂತ ಹೇಳಿದ್ಯಾಕೆ ಅಂತ. ನಾವು 3 ಜನ ಇದ್ದೀವಿ, 3 ಜನರಲ್ಲಿ ಯಾರನ್ನು ಬೇಕಾದ್ರೂ ಕೂಡ ಆಯ್ಕೆ ಮಾಡುವಂತ ಇಷ್ಟೆಲ್ಲ ವಿಚಾರಗಳನ್ನ ಯಾಕೆ ಹೇಳಿದ ಜರಾಸಂಧನ ಮುಂದೆ ಅಂತ ಸಹಜವಾಗಿ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅವನನ್ನ ಕರೆದುಕೊಂಡು ಬಂದದ್ದು ಯಾಕೆ ಅಂತ ಹೇಳಿದ್ರೆ ಭೀಮಸ್ಯ ಮಹಾಧಿಕ್ಯಂ ಪ್ರಕಾಶಯನ್, ಅವನಿಗಿಂತ ಭೀಮಸೇನ ದೇವರು ಉತ್ತಮ ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಅವನನ್ನ ಕರೆದುಕೊಂಡು ಬಂದ್ರು ಅಂತ. ಅಂದ್ರೆ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಏನೋ ಒಂದು ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಅರ್ಜುನ ಮಹಾಪರಾಕ್ರಮಶಾಲಿ ಅಂತ. ಅದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸಹಜವಾಗಿ ಕೆಲವೊಮ್ಮೆ ಈ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಕೂಡ ಅರ್ಜುನನನ್ನೇ ಪರಾಕ್ರಮಿ ಅಂತ ಹೇಳ್ಬಿಡ್ತಾ ಇದ್ರು. ಯಾಕೆ? ದ್ರೋಣರಿಗೆ ಒಂದು ಸ್ವಾಭಿಮಾನ. ಭೀಮಸೇನ ಏನು ಅವ್ರ ಹತ್ರ ಅಧ್ಯಯನವನ್ನು ಮಾಡಲಿಲ್ಲ, ಭಾರಿ ಅಂದ್ರೆ ವಿಶಿಷ್ಟವಾಗಿ ಗೌರವಭಕ್ತಿ ಅಂತೋರಿ ಸುಮ್ಮನೆ ಜಗತ್ತಿನ ನಿಯಮದಂತೆ ಏನೋ ಮಾಡಿದ ಅಷ್ಟೇ. ಆದ್ರೆ ಅವ್ರಿಗೆ ಗೊತ್ತಿತ್ತು ಅವನು ನನ್ನ ಹತ್ರ ಕಲ್ತಿಲ್ಲ ಅಂತ. ಸಹಜ ಒಂದು ಸರ್ವಜ್ಞರು ಸಾಕ್ಷಾತ್ ಆಗಿ, ಹಾಗಾಗಿ ಸಹಜ ಶಕ್ತಿಯಿಂದಲೇ ಎಲ್ಲವನ್ನು ಕೂಡ ತಿಳಿದುಕೊಂಡಿದ್ರು. ಆದ್ರೆ ಅರ್ಜುನ ಹಾಗಲ್ಲ, ವಿಶಿಷ್ಟವಾಗಿ ಗುರುಭಕ್ತಿಯನ್ನ ಗುರುಪಸಕ್ತಿಯನ್ನೆಲ್ಲ ಚೆನ್ನಾಗಿ ಮಾಡಿ ಅಧ್ಯಯನ ಮಾಡಿದ. ಹಾಗಾಗಿ ಸಹಜವಾಗಿ ಕೆಲವೊಮ್ಮೆ ದ್ರೋಣಾಚಾರ್ಯ ಅಂದ್ಬಿಡ್ತಾ ಇದ್ರು ಅರ್ಜುನನೇ ಪರಾಕ್ರಮಶಾಲಿ. ಯಾಕೆಂದ್ರೆ ಭೀಮಸೇನ ದೇವರಿಗೆ ಅಷ್ಟು ಒಲವಿರಲಿಲ್ಲ, ಕಾರಣ ತಾವನು ತನ್ನ ಹತ್ತಿರ ಅಧ್ಯಯನ ಮಾಡಿಲ್ಲ ಅಂತ. ಹೀಗೆ ಜಗತ್ತಿನಲ್ಲಿ ಕೆಲವೊಮ್ಮೆ ಕೆಲವೊಬ್ಬರಿಗೆ ಅರ್ಜುನನೇ ಮಹಾಪರಾಕ್ರಮಶಾಲಿ, ಹಾಗೆ ಅವನಷ್ಟು ದೊಡ್ಡ ಧನುರ್ಧಾರಿ ಹಾಗೆ ಹೇಗೆ ಅಂತ ಕಾಣಿಸ್ತಾ ಇತ್ತು. ಅದಕ್ಕೆ ಇನ್ನೊಂದು ಕಾರಣ ಏನಂತಿದ್ರೆ ಅರ್ಜುನ ತನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾ ಇದ್ದ. ಹಿಂದೆ ನಾವು ಕೇಳಿದಂತೆ ಭೀಮಸೇನ ದೇವರು ಎಂದೂ ಕೂಡ ವಿದ್ಯೋಪಜೀವನವನ್ನೇ ಮಾಡಿದಂಥವರಲ್ಲ, ಪ್ರದರ್ಶನ ಅಥವಾ ದೂರ ಉಳಿಯಿತು. ಹಾಗಾಗಿ ಒಂದು ರೀತಿಯಾಗಿ ಜಗತ್ತಿನ ಅನೇಕ ಜನರ ದೃಷ್ಟಿಯಲ್ಲಿ ಅರ್ಜುನನೇ ಭಾರಿ ಶ್ರೇಷ್ಠ ಅಂತ ಒಂದು ಭಾವನೆ ಇತ್ತು. ಹಾಗಾಗಿ ಈ ಒಂದು ಪ್ರಸಂಗದ ಮೂಲಕ ಅರ್ಜುನನಿಗಿಂತಲೂ ಕೂಡ ಭೀಮ ಮಹಾಪರಾಕ್ರಮಶಾಲಿ ಅಂತ ಜಗತ್ತಿಗೆ ತೋರಿಸಬೇಕು ಅಂತ, ಅದಕ್ಕೋಸ್ಕರ ಕರೆದುಕೊಂಡು ಬಂದಿದ್ರು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಹೀಗೆ ತೃತೀಯಂ ಅರ್ಜುನಂ ಚೈವ ಸಮಾದಾಯ ಯಯೋರಿಪಂ, ಕೃಷ್ಣ ಭೀಮ ಅರ್ಜುನ ಮೂರನೆಯವನನ್ನಾಗಿ ಅರ್ಜುನನನ್ನ ಶತ್ರುವಿನ ಹತ್ರ ಜರಾಸಂಧನ ಹತ್ರ ಕರ್ಕೊಂಡು ಹೋದ್ರು. ಯಾಕೆ ಕರೆದುಕೊಂಡು ಹೋದ್ರು? ಭೀಮಸ್ಯ ತಸ್ಮಾತ್ ಮಹಾಧಿಕ್ಯಂ ಪ್ರಕಾಶಯನ್, ಭೀಮ ಅವನಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠ ಅಂತ ತೋರಿಸುವುದಕ್ಕೋಸ್ಕರ ಅಂತ. ಅದೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಯಾರು ಕೃಷ್ಣನೇ ಹೇಳ್ತಾನೆ, ನಮ್ಮಲ್ಲಿ 3 ಜನರಲ್ಲಿ ಯಾರನ್ನು ಬೇಕಾದ್ರೂ ಕೂಡ ಆರಿಸ್ಕೋ ಅಂತ. ಆವಾಗ ಮುಂದಿನ ಶ್ಲೋಕದಲ್ಲಿ ಬರುತ್ತೆ, ಜರಾಸಂಧ ಹೇಳ್ತಾರೆ, ನನಗೆ ಅರ್ಜುನ ಬೆಳೆಯು ನೀನು ಸಣ್ಣ ಹುಡುಗ ಇದ್ದಂತೆ, ಇವನಿಗಿಂತಲೂ ಪರಾಕ್ರಮಶಾಲಿಯಾದಂತಹ ಭೀಮನನ್ನು ನಾನು ಆಯ್ಕೊಳ್ಳುತ್ತೇನೆ. ಯಾಕೆಂದ್ರೆ ಅವನು ನನಗೆ ಅತ್ಯಂತ ಯೋಗ್ಯ ಅಂತ ಅನಿಸ್ತಾ ಇದ್ದಾನೆ, ಇವನು ಮಹಾಪರಾಕ್ರಮಶಾಲಿ, ಅರ್ಜುನನಿಗಿಂತಲೂ ಪರಾಕ್ರಮಶಾಲಿ ಅಂತ ಜರಾಸಂಧ ಹೇಳ್ತಾನೆ. ಜರಾಸಂಧ ಇಲ್ಲಿ ತನಕ ನಾವು ಕೇಳಿದ್ದೇವೆ ಆಗಿನ ಕಾಲದ ಮಹಾಪರಾಕ್ರಮಶಾಲಿ.
ಎಷ್ಟು ಮಹಾಪರಾಕ್ರಮಶಾಲಿ ಅಂತ ಹೇಳಿದ್ರೆ ಆಗಿನ ಕಾಲದ ಸಕಲ ದುಷ್ಟರಿಗೂ ಕೂಡ ರಾಜಸ್ಥಾನದಲ್ಲಿ ಇದ್ದಂಥವನು. ಅಷ್ಟು ಮಾತ್ರ ಬರೀ ಬಾಹುಪರಾಕ್ರಮನ ಅಲ್ಲ, ಶೈವ ಆಗಮಗಳಲ್ಲಿ ಪಾಶುಪತಾಗಮಗಳಲ್ಲಿ ಪ್ರಖರವಾದಂತಹ ಪಾಂಡಿತ್ಯ. ಬರೀ ಏನೋ ಕುಸ್ತಿ ಆಡ್ತಾ ಇದ್ದ, ಯುದ್ಧ ಮಾಡ್ತಾ ಇದ್ದ, ಶತ್ರುಗಳ ಸಂಹಾರ ಮಾಡ್ತಾ ಇದ್ದ, ಅಷ್ಟು ಮಾತ್ರ ಅಲ್ಲ, ಅನೇಕ ಶಿಷ್ಯರಿಗೆ ಶೈವಶಾಸ್ತ್ರವನ್ನ ಪಾಠ ಮಾಡಿದಂತಹ ಗುರುವೂ ಹೌದು. ಹೀಗೆ ಶೈವಾಗಮಗಳಲ್ಲಿ ಮಹಾ ಪಾಂಡಿತ್ಯ ಇರುವಂತಹ ಒಬ್ಬ ಶೈವ ಶಾಸ್ತ್ರಜ್ಞ. ಈ ಕಡೆ ಬಾಹುಬಲದಲ್ಲಿ ಕೂಡ ಪ್ರಖರ ಒಂದು ಬಲ ಇರುವಂತಹ ದೊಡ್ಡ ಪರಾಕ್ರಮಶಾಲಿ. ಇಷ್ಟೆಲ್ಲಾ ಹಿನ್ನೆಲೆಯಲ್ಲಿ ಜಗತ್ತಿನ ಗಮನವನ್ನು ಸೆಳೆದಂತಹ, ಆಗಿನ ಕಾಲದಲ್ಲಿ ಜಗತ್ತಿನ ಗಮನವನ್ನ ತನ್ನ ಹತ್ತಿರ ಸೆಳೆದಂತಹ ಜರಾಸಂಧ ಹೇಳ್ತಾ ಇದ್ದಾನೆ, ಅರ್ಜುನನಿಗಿಂತಲೂ ಕೂಡ ಭೀಮ ಪರಾಕ್ರಮಿ, ಹಾಗಾಗಿ ನಾನು ಅವನನ್ನ ಆಯ್ಕೊಳ್ಳುತ್ತೇನೆ ಅಂತ ಮುಂದೆ ಹೇಳ್ತಾನೆ. ಇದರಿಂದ ಜಗತ್ತಿಗೆ ಏನ್ ಗೊತ್ತಾಗುತ್ತೆ, ತಸ್ಮಾತ್ ಅವನಿಗಿಂತಲೂ ಅರ್ಥಾತ್ ಅರ್ಜುನನಿಗಿಂತಲೂ ಕೂಡ ಭೀಮಸೇನ ದೇವರು ಪರಾಕ್ರಮಶಾಲಿಗಳು ಅಂತ. ಹಾಗಾಗಿ ಮುಂದೆ ಹೇಳುವಂತೆ ವೃಣ್ವೇಕಂ ನೈತಿ ಬ್ರುವನ್. ವೃಣು ಅಂತ ಹೇಳಿದ್ರೆ ಆ ಕೇಳ್ಕೋ ಅಂತ, ಅಂದ್ರೆ ಆರಿಸ್ಕೋ ಅಂತ. ನಿನ್ಗೆ ಯಾರು ಬೇಕೋ ಅವ್ರನ್ನ ಕೇಳ್ಕೋ, ಯಾರು ಬೇಕೋ ಆರಿಸ್ಕೋ ಅಂತ ಮುಂದೆ ಹೇಳ್ತಾನೆ. ಹಾಗಾಗಿ ವೃಣ್ವೇಕಮಸ್ವಾಸಿತಿ ಸ ಪ್ರೋಕ್ತ ಆಹ ಜರಾಸುತಃ, ಆ ರೀತಿಯಾಗಿ ಮುಂದೆ ಜರಾಸಂಧನ ಹತ್ರ ಹೇಳ್ತಾನೆ. ಅದಕ್ಕೋಸ್ಕರ ಅಂದ್ರೆ ಭೀಮಸೇನ ದೇವರು ಅರ್ಜುನನಿಗಿಂತಲೂ ಕೂಡ ಉತ್ತಮ ಅಂತ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಅರ್ಜುನನನ್ನ ಮೂರನೇ ವ್ಯಕ್ತಿಯನ್ನಾಗಿ ಅಲ್ಲಿ ಕರೆದುಕೊಂಡು ಬಂದಿದ್ದು ಅಂತ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆ ಜರಾಸಂಧ ನನಗೆ ಅರ್ಜುನನೊಟ್ಟಿಗೂ ನಾನು ಯುದ್ಧವನ್ನು ಮಾಡೋದಿಲ್ಲ, ನಿನ್ನೊಟ್ಟಿಗೆ ಕೃಷ್ಣನೊಟ್ಟಿಗೆ ಯುದ್ಧವನ್ನು ಮಾಡೋದಿಲ್ಲ, ಭೀಮನೊಟ್ಟಿಗೆ ಯುದ್ಧವನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಕೊಟ್ಟಂತ ಕಾರಣಗಳೇನು ಅಂತೆಲ್ಲ ವಿಚಾರಗಳನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ.